ಪ್ರಶ್ನೆ 1. ಹಲ್ಮಿಡಿ ಶಾಸನವು ಯಾವ ರಾಜನ ಬಗ್ಗೆ ತಿಳಿಸುತ್ತದೆ? ಆಪ್ಷನ್ ಎ ಮಯೂರವರ್ಮ, ಆಪ್ಷನ್ ಬಿ ಕಾಕುಸ್ಥವರ್ಮ, ಆಪ್ಷನ್ ಸಿ ದಂತಿದುರ್ಗ, ಆಪ್ಷನ್ ಡಿ ಸ್ಕಂದವರ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಕುಸ್ಥವರ್ಮ. ಪ್ರಶ್ನೆ 2. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸಿದವರು ಯಾರು? ಆಪ್ಷನ್ ಎ ಕುಶಾನರು, ಆಪ್ಷನ್ ಬಿ ಮೌರ್ಯರು, ಆಪ್ಷನ್ ಸಿ ಶಾತವಾಹನರು, ಆಪ್ಷನ್ ಡಿ ಗುಪ್ತರು. ಸರಿಯಾದ ಉತ್ತರ ಆಪ್ಷನ್ ಬಿ ಮೌರ್ಯರು. ಪ್ರಶ್ನೆ 3. ದೆಹಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು? ಆಪ್ಷನ್ ಎ ಪಶುಪಾಲನೆ, ಆಪ್ಷನ್ ಬಿ ತೋಟಗಾರಿಕೆ, ಆಪ್ಷನ್ ಸಿ ವ್ಯವಸಾಯ, ಆಪ್ಷನ್ ಡಿ ನೇಯ್ಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೇಯ್ಗೆ. ಪ್ರಶ್ನೆ 4. ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು? ಆಪ್ಷನ್ ಎ ಕೆಂಪುಕೋಟೆ, ಆಪ್ಷನ್ ಬಿ ಹಳೆ ದರ್ವಾಜ್, ಆಪ್ಷನ್ ಸಿ ಬುಲಂದ್ ದರ್ವಾಜ್, ಆಪ್ಷನ್ ಡಿ ಚಾರ್ ಮಿನಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಳೆ ದರ್ವಾಜ್. ಪ್ರಶ್ನೆ 5. ತಾನೇ ಪೇಶ್ವೆಯೆಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರು? ಆಪ್ಷನ್ ಎ ಬಹದ್ದೂರ್ ಶಾ, ಆಪ್ಷನ್ ಬಿ ತಾತ್ಯಾ ಟೋಪಿ, ಆಪ್ಷನ್ ಸಿ ನಾನಾ ಸಾಹೇಬ್, ಆಪ್ಷನ್ ಡಿ ವಾಜಿಬ್ ಅಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ನಾನಾ ಸಾಹೇಬ್. ಪ್ರಶ್ನೆ 6. ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ ಯಾವುದು? ಆಪ್ಷನ್ ಎ 1949, ಆಪ್ಷನ್ ಬಿ 1951, ಆಪ್ಷನ್ ಸಿ 1961, ಆಪ್ಷನ್ ಡಿ 1947. ಸರಿಯಾದ ಉತ್ತರ ಆಪ್ಷನ್ ಡಿ 1947. ಪ್ರಶ್ನೆ 7. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು? ಆಪ್ಷನ್ ಎ ಮಧ್ಯಂತರದ ಮಂಡಲ, ಆಪ್ಷನ್ ಬಿ ಪರಿವರ್ತನಾ ಮಂಡಲ, ಆಪ್ಷನ್ ಸಿ ಸಮೋಷ್ಣ ಮಂಡಲ, ಆಪ್ಷನ್ ಡಿ ಅಯಾನು ಮಂಡಲ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಿವರ್ತನಾ ಮಂಡಲ. ಪ್ರಶ್ನೆ 8. ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ? ಆಪ್ಷನ್ ಎ ಮುಂಡಕ ಉಪನಿಷತ್ತು, ಆಪ್ಷನ್ ಬಿ ಕಠೋಪನಿಷತ್ತು, ಆಪ್ಷನ್ ಸಿ ಋಗ್ವೇದ, ಆಪ್ಷನ್ ಡಿ ಯಜುರ್ವೇದ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಡಕ ಉಪನಿಷತ್ತು. ಪ್ರಶ್ನೆ 9. ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಪ್ರಭಾವ ಬೀರುತ್ತದೆ? ಆಪ್ಷನ್ ಎ ನಾಟಕಾಭಿನಯ, ಆಪ್ಷನ್ ಬಿ ಚರ್ಚಾ ಸ್ಪರ್ಧೆ, ಆಪ್ಷನ್ ಸಿ ರೇಡಿಯೋ ಬಳಕೆ, ಆಪ್ಷನ್ ಡಿ ಕಪ್ಪು ಹಲಗೆ ಬಳಕೆ. ಸರಿಯಾದ ಉತ್ತರ ಆಪ್ಷನ್ ಎ ನಾಟಕಾಭಿನಯ. ಪ್ರಶ್ನೆ 10.
ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಬದ್ಧವಾಗಿದೆ? ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ತಿಳುವಳಿಕೆ, ಆಪ್ಷನ್ ಸಿ ಅನ್ವಯ, ಆಪ್ಷನ್ ಡಿ ಕೌಶಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ತಿಳುವಳಿಕೆ.